ಪದವಿ ಪೂರ್ವ ಪಾಸ್ ಆಗಿರುವಂತಹ ಹುಡುಗ ಉಡಾಳನಾಗಿ ಮೆರೀತಿದ್ದಾನೆ. ಸೊ ಉಡಾಳತನವನ್ನ ತೋರಿಸ್ತಿದ್ದಾನೆ. ಸದ್ಯಕ್ಕೆ ಪೃಥ್ವಿ ನಮ್ಮ ಜೊತೆಗೆ ಉಡಾಳನಾಗೆ ಕೂತಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಉಡಾಳ ಅನ್ನೋ ಕಾನ್ಸೆಪ್ಟ್ ಕೇಳಿದಾಗ ಯಾವ ತರ ಉಡಾಳತನ ಅನಿಸ್ತು ನಿಮಗೆ ಅಂತ? ಇಲ್ಲ, ಉಡಾಳ ನಾನು ಕತೆ ಕೇಳಿದೆ ಫಸ್ಟ್ ಕತೆ ಕೇಳಿದ್ವಿ. ಆಮೇಲೆ ಆ ಕತೆಗೆ ಒಂದಿಷ್ಟು ಟೈಟಲ್ಗಳನ್ನೆಲ್ಲ ಹುಡುಕಿದ್ವಿ ಎಲ್ಲ. ಫಸ್ಟ್ ಉಡಾಳ ಅಂತ ಬಂದಿತ್ತು, ಆಮೇಲೆ ಎಲ್ಲ ಹುಡುಕಿದ್ವಿ. ಆಮೇಲೆ ಇಲ್ಲ ಅದು ಅದೇ ಕರೆಕ್ಟು ಅಂತೇಳಿ ಉಡಾಳ ಅಂತ ಬಂತು. ಬಟ್ ಆ ಏನು ಟೈಟಲ್ ಏನಿದೆ ಉಡಾಳ ಅನ್ನೋದು ಅಷ್ಟೇ ಮಜವಾಗಿದೆ ಇಡೀ ಸಿನಿಮಾ. ಉಡಾಳ ಏನೇನು ಮಾಡ್ತಾನಂತ ನೋಡ್ರಿ. ಉತ್ತರ ಕರ್ನಾಟಕ ಜನತೆಗೆ ತುಂಬಾ ಹತ್ತಿರವಾಗಿರುವಂತಹ ಕತೆ. ಸೊ ಉತ್ತರ ಕರ್ನಾಟಕ ನೀವು ರೌಂಡ್ ಹೊಡೆದಿರ್ತೀರಾ. ಸೊ ಅಲ್ಲಿಯ ಒಂದು 5 ಲ್ಯಾಂಗ್ವೇಜ್ ಅಥವಾ ಉಡಾಳವಾಗಿ ಮಾತಾಡುವಂತ 5 ವರ್ಡ್ ಅನ್ನ ಹೇಳೋದಾದ್ರೆ? ಅಡ್ಡಾಡಿರೋದಲ್ರಿ, ನಾನು ಉತ್ತರ ಕರ್ನಾಟಕದವ. ನಾನು ದಾವಣಗೆರೆ ಅಂದ್ರೆ ಮಧ್ಯ ಕರ್ನಾಟಕ ಅಂದ್ರೆ ನಮ್ದು ಅಲ್ಲಿಂದ ಸ್ಟಾರ್ಟ್ ರೀ. ಆ ಥರ 5 ವರ್ಡ್ಸ್ ನಮ್ಮ ಬರೀ ಸರ್ಟಿಫಿಕೇಟ್ ವರ್ಡ್ಸೇ ಅದವು ಜಾಸ್ತಿ. ಉಡಾಳ, ಮಂಗ್ಯಾನ್ಕೆ, ಮಿಕ್ದವೆಲ್ಲ ಬ್ಯಾಡ್ ಬಿಡ್ರಿ. ಅದೆಲ್ಲ ಬೈಗುಳುತ್ತ ನಡೀತದ, ಎಲ್ಲ ಬೈಗುಳುತ್ತಾನೆ. ಅಂದ್ರೆ ಅದೇ ಅಂದ್ರು ಮಾತಾಡತ್ತೀವಿ. ಬಟ್ ಭಟ್ರಿಗೆ ಹೇಳಿದ್ರೆ ಪಟ್ಟ ಅಂತ ಹೇಳ್ತಾರೆ, ನೀವು ಹಂಗೆ ರೆಡಿ ಆಗ್ಬೇಕು. ಭಟ್ರಷ್ಟು ಶಾರ್ಪ್ ನಮ್ಮ ತಾಯಣೆ ನಾವಿಲ್ರಿ. ಅದೇ 5 ವರ್ಡ್ಸ್ ಅಂದ್ರೆ ಉಡಾಳ ಅನ್ನೋದು ಒಂದು ವರ್ಡ್, ಅದು ಜನರಲ್ ಯೂಸ್ ಮಾಡೋ ವರ್ಡ್. ಏನು ಉಡಾಳದಿಲಿ ಏನದಿಲಿ ಅಂತ. ಹಾಪ್ ಅಂದ್ರೆ ಹಾಪ್ ಮುಂದ್ಗಡೆ ವರ್ಡ್ ಹೇಳ್ತಾರೆ, ಅದನ್ನ ಬೀಪ್ ಮಾಡ್ಬಿಡ್ರಿ, ಅದೊಂದು ವರ್ಡ್. ಆಮೇಲೆ ಎದಕ್ಕೆ ಹೊಂಟಿ ಗೆಡ್ಡಿಗೆ ಗೆವು ಅಂದ್ರಿ ಸರ್, ಗೆಡ್ಡಿಗೆ ಗೆವು ಅನ್ನಂಗೆ ಹೊಡಿತೀನಿ ಅದೊಂದು. ಆಮೇಲೆ ಇನ್ನೊಂದು ವರ್ಡ್ ಐತ್ರಿ ನಮ್ಮ ಸಿನಿಮಾದಾಗ, ಅದೊಂದು ಸೀನ್ದಾಗ ಬರ್ತದೆ, ಹೆಸರು ಬರೋವಲ್ದದ್ರದ್ದು, ಡೈಲಾಗ್ ನೋಡ್ಕೋಬೇಕು. ಅಯ್ಯೋ, ಈಗ ನಮ್ಮ ಮಾತಾಡೋದೆಲ್ಲ ಉತ್ತರ ಕರ್ನಾಟಕ ನಮ್ಮ ಮಾತಾಡತ್ತೀನಿ ಈಗ. ಹೌದು, ಬರೀ ಬೈಗುಳ್ತದ. ಬಿಡ್ರಿ ಮೇಡಮ್, ಬೇಡ ಸುಮ್ಮನೆ ಯಾಕೆ. ಓಕೆ, ತುಂಬ ಹೆದರ್ಕೋತಾ ಇದ್ದೀರಾ, ಇಟ್ಸ್ ಓಕೆ. ಸೊ ಪದವಿ ಪೂರ್ವದಲ್ಲಿ ತುಂಬ ಡೀಸೆಂಟ್ ಆಗಿದ್ರಿ, ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾ ಇದ್ರಿ. ಉಡಾಳ ಫ್ರೆಂಡ್ಸಿಗೆ ವ್ಯಾಲ್ಯೂ ಕೊಡ್ತಾನ ಅಥವಾ ಏನು ಮಾಡಕ್ಕೆ ಹೊರಟಿದ್ದಾನೆ ಅಂತ? ಹೌದು, ಇದ್ರಾಗೂ ಅಂದ್ರೆ ಫ್ರೆಂಡ್ಶಿಪ್ ಇದ್ದೇ ಇರ್ತದಲ್ರಿ. ಉಡಾಳತನ ಬರೋದ ಫ್ರೆಂಡ್ಶಿಪ್ಪಿಂದ ರೀ ಅಂತ ಸರ್ ಹೇಳ್ತಿದ್ರು ನಮ್ಗೆ ಯಾವಾಗಲೂ. ಉಡಾಳತನ ಮನುಷ್ಯನ್ಗೆ ಒಳಗಿರ್ತದೆ, ಬಟ್ ಅದು ಹೊರಗೆ ಹಾಕೋದು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಾಗ ಅಂತ ಹೇಳಿದ್ರು ನಮ್ಗೆ. ಅದು ನಿಜ. ಅಂದ್ರೆ ಇಲ್ಲೊಂದು ಕ್ಯಾರೆಕ್ಟರ್ ಬರ್ತದೆ ನನ್ನ ಜೋಡಿ, ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ, ಅವನ ಜೋಡಿನೂ ಒಂದು ಭಾಳ ಮಸ್ತ್ ಮಜಾ ಐತಿ. ನಾನು ಅವನು ಸೇರಿ ಇನ್ನೊಂದಿಷ್ಟು ಉಡಾಳತನ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾನು ಇವರು ಇಲ್ಲದರಲ್ಲ ನಮ್ಮ ಹೀರೋಯಿನವರು, ನಾವಿವರು ಸೇರಿ ಭಾಳ ಉಡಾಳತನ ಮಾಡ್ತೀವಿ. ಈಗಷ್ಟೇ ಜಸ್ಟ್ ಒಂದು ಮೋಷನ್ ಪೋಸ್ಟರ್ಸ್ ನೋಡಿದ್ವಿ. ಆಟೋ ಇದೆ, ಬನಾನಾ ಇದೆ, ಲಿಪ್ ಸಿಂಬಲ್ ಇದೆ. ಸೊ ಏನು ಈ ಉಡಾಳ ಈ ಸುತ್ತಮುತ್ತ ಏನು ಮಾಡಕ್ಕೆ ಹೊರಟಿದ್ದಾನೆ ಅಂತ? ಹೌದು, ಈಗ ನೀವು ಪೋಸ್ಟರ್ದಾಗ ನೋಡಿರ್ತೀರಿ, ಬಾಳೆಹಣ್ಣು, ಲಿಪ್ ಸಿಂಬಲ್, ಗನ್, ಆಟೋ, ಏನೇನದಾವ ಎಲ್ಲ ಪ್ರತಿಯೊಂದು ನಮ್ಮ ಸಿನಿಮಾದಾಗ ಬಂದಿರೋದಕ್ಕೆ ಹಾಕಿವಿ. ಅಂದರೆ ಯಾವುದು ಸುಮ್ಮನೆ ಡೆಕೋರೇಷನ್ ಥರ ಯಾವುದೂ ಇಲ್ಲ, ಪ್ರತಿಯೊಂದಕ್ಕೂ ಒಂದು ಲಿಂಕ್ ಇದೆ. ನೀವು ಸಿನಿಮಾ ನೋಡ್ರಿ ಗೊತ್ತಾಕತ್ತೆ, ಇದಕ್ಕೆ ಹಾಕಾರ ಇವರು ಅಂತ. ಸೊ ಒಂದು ಕತೆ ಹೇಳಿದ್ರು ಚಿಕ್ಕದಾಗಿ ಯೋಗರಾಜ್ ಭಟ್ರವರು, ಉತ್ತರ ಕರ್ನಾಟಕದ ಜನರ ಜೀವನ ಹೆಂಗಿರುತ್ತೆ ಅಂತ. ಆ ಜೀವನದ ತುಣುಕೇನಾದರೂ ಈ ಕಥೆಯಲ್ಲಿ ಇರುತ್ತಾ, ಹೇಗೆ? ಹೌದು, ಅಂದ್ರೆ ಇದು ಒಬ್ಬ ಇಡೀ ಸಿನಿಮಾ ನಡೆಯೋದೇ ಬಿಜಾಪುರದಾಗ. ಬಿಜಾಪುರ ಕಥೆ ಐತಿ ಇದು. ಅಲ್ಲಿ ಉಡಾಳ ಒಬ್ಬ ಇರ್ತಾನೆ, ಉಡಾಳ ಪಕ್ಯ ಅಂದರೆ ಪಕ್ಯ ಬಿಜಾಪುರ ಅಂತ. ಈ ಒಂದು ಕತೆ, ಇವ ಏನೇನೇನು ಉಡಾಳತನ ಮಾಡ್ತಾನೆ, ಏನೇನು ನಡೆಸ್ತಾನೆ ಅನ್ನೋದ್ರ ಬಗ್ಗೆ ಇರೋದು. ಅಂದ್ರೆ ಈಗ ಏನೇ ಸೀನ್ ಬಂತು ಅಂದ್ರೆ ಅದು ಸುಮ್ಮನೆ ಒಂದು ಇಮ್ಯಾಜಿನೇಷನ್ ಇರ್ಬೋದು, ಬಟ್ ಅಕ್ಕಾವ ಆ ಥರದ ಕತೆಗಳು ನಡೀತಾವ ಬಿಜಾಪುರದಾಗ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಥರ ಕತೆ ನಡೀತಾವೆ. ಅದನ್ನ ಮೇಲೆ ಇಟ್ಕೊಂಡು ಮಾಡ್ಯಾರ ಕತೆ. ನಿಮ್ಮನ್ನ ಉಡಾಳ ಮಾಡಿದ್ದೆ ನಿಮ್ಮ ನಾಯಕಿ ಅಂತೆ, ಯಾಕೆ? ಚಂದಂಗಿದ್ರಿ, ಜೀವನ ಕಟ್ಕೊಂಡು ದುಡಿಮೆ ಮಾಡ್ಕೊಂಡು ಏನಪ್ಪ ಇವ್ರತ್ತ ಭಾಳ ಸಮಸ್ಯೆ ಮಾಡ್ಯಾರ. ನೀವು ಕೇಳ್ಬೇಕು, ನೀವು ನೋಡ್ಬೇಕು ಪಿಕ್ಚರ್ ಅದನ್ನು ನೀವು. ಪಿಕ್ಚರ್ ನೋಡ್ರಿ ನೀವು, ಭಾಳ ಹಾಳು ಮಾಡ್ಬಿಟ್ರಿ ನಮ್ಮ ಜೀವನ. ಇದೆಲ್ಲದರ ಮಧ್ಯೆ ಒಂದು ಮಾತು ಹೇಳಿದ್ರು, ಮಾಸ್ ಹೀರೋ ಆಗ್ಬೇಕನ್ನೋ ಕನಸಿದೆ ಪೃಥ್ವಿಗೆ ಅಂತ. ಈ ಕನಸು ಹುಟ್ಟಕ್ಕೆ ಕಾರಣ ಏನು? ಯಾವ ನಟ ನಿಮ್ಗೆ ಇನ್ಸ್ಪೈರ್ ಆಗಿರೋದು? ಮೇಡಮ್ ಅವ್ರು, ನಾವು ಪಿಕ್ಚರ್ ನೋಡಿ ನಾವು ನಂದೇನಂದ್ರೆ, ಈ ಪಿಕ್ಚರ್ ನೋಡ್ಕೊಂಡು ಬಂದ ತಕ್ಷಣ ಅಲ್ಲಿನ ಡ್ಯಾನ್ಸ್ ಮಾಡೋದು, ಆ ಫೈಟ್ಗಳನ್ನ ಆ್ಯಕ್ಟ್ ಮಾಡೋದು, ಅವರು ಪಂಚ್ ಡೈಲಾಗ್ಗಳು ಹೊಡ್ಕೊಂತ, ಅಂದ್ರೆ ಪಂಚ್ ಡೈಲಾಗ್ ಹೊಡೆಯೋದು ಕಮ್ಮಿ, ಜಾಸ್ತಿ ಡ್ಯಾನ್ಸು, ಇವು ಫೈಟ್ ಪಿಕ್ಚರ್ದಾಗ ಏನು ನೋಡ್ತೀವಿ ಅದನ್ನು ಬಂದು ಮಾಡೋದು, ಹುಡುಗರ ಜೊತೆ ಆಡೋದು ಮಾಡ್ತಿದ್ವಿ. ನಾನು ಮುಂಚೆನೇ ಹೇಳಿದ್ದೆ, ನಾನು ಸಿನಿಮಾ ಮಾಡಬೇಕು. ನನಗೆ ಫಸ್ಟ್ ಅಂದರೆ ನನ್ನನ್ನು ನಾನು ನೋಡ್ಕೊಂಡಿದ್ದು ನಾನು ಪುನೀತ್ ರಾಜ್ಕುಮಾರ್ ಸರಿಂದ. ನಾನು ಡ್ಯಾನ್ಸ್ ಮಾಡಬೇಕು ಅಂತ ಅವ್ರ ಹಾಡುಗಳನ್ನು ನೋಡ್ತಿದ್ವಿ, ಡ್ಯಾನ್ಸ್ ಮಾಡ್ತಿದ್ವಿ. ಅವ್ರ ಡ್ಯಾನ್ಸ್ ನೋಡಿ ನಾವು ಅವ್ರನ್ನ ಕಾಪಿ ಮಾಡ್ತಿದ್ವಿ, ಅವ್ರ ಫೈಟ್ಗಳನ್ನು ನೋಡಿ ನಾವು ಹಿಂಗೆ ಫೈಟ್ ಮಾಡ್ತೀವಿ ಅಂತಿದ್ವಿ. ಸೊ ಅವರಿಂದ ಅದೊಂದು ಚಿಕ್ಕ ನನಗೆ ಸಿನಿಮಾ ಮೇಲೆ ಹುಚ್ಚು ಬಂದಿದ್ದೆ ಪುನೀತ್ ರಾಜ್ಕುಮಾರ್ ಸರಿಂದ. ಅವರೇ ನಮಗೆ ಇನ್ಸ್ಪಿರೇಷನ್ ನನಗೆ ನಿಜವಾಗ್ಲೂ.
ನಿಮ್ದೊಂದು ಥೀಮ್ ಇದೆ, ಪದವಿ ಪೂರ್ವ ರಿಲೀಸ್ ಆದಮೇಲೆ ನೀವೇ ಥಿಯೇಟ್ರಲ್ಲಿ ಓಡಾಡಿಕೊಂಡು ಪ್ರಮೋಷನ್ಸ್ ಮಾಡ್ತೀರಾ, ಸೊ ಪ್ರೇಕ್ಷಕರನ್ನ ರಂಜಿಸ್ತೀರಾ. ಇದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಯಾವ ಥರ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ರ ಆಗಬೇಕು ಅನ್ನೋ ಪ್ಲ್ಯಾನಿಂಗ್ ಯಾವ ಥರ ಇದೆ ಅಂತ? ಅದೇ ಪದವಿ ಪೂರ್ವ ಟೈಮಲ್ಲಿ ನಾವು ಪ್ರಮೋಷನ್ಸ್ ಎಲ್ಲ ತುಂಬ ಎಲ್ಲ ಮಾಡ್ಬಿಟ್ವಿ. ನಾವು ರೋಡಿಂದ ಹಿಡಿದು ಎಲ್ಲ ಫುಟ್ಬಾಲಿಂದ ಹಿಡಿದು ಎಲ್ಲ ಕಡೆಯಿಂದನೂ ಆದಷ್ಟೆಲ್ಲ ನಮ್ಮ ಕಡೆಯಿಂದ ಏನೇನಾಗುತ್ತೆ ಎಲ್ಲ ಪ್ರಯತ್ನ ಪಟ್ಟು ಮಾಡಿದ್ವಿ. ಬಟ್ ಈ ಸರಿ ಉಡಾಳ ಅದು ಪದವಿ ಪೂರ್ವಕ್ಕೆ ಒಂದಿಷ್ಟು ಡಿಫ್ರೆಂಟಾಗಿ ಮಾಡಿದ್ವಿ. ಈ ಸರಿ ಉಡಾಳಾಗಿ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀವಿ. ಈ ಸರಿ ಕೇವಲ ಬರೀ ಸಿನಿಮಾ ಎಂಡಿಂಗಲ್ಲೇ ಪ್ರಮೋಷನ್ಸ್ ಅಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದನೂ ನಡೀತಾ ಇರುತ್ತೆ. ಮಧ್ಯೆ ನಿಮಗೆ ಒಂದೊಂದು ಕಾನ್ಸೆಪ್ಟ್ಸ್ಗಳು ರಿಲೀಸ್ ಮಾಡ್ತಾ ಇರ್ತೀವಿ. ಖಂಡಿತ ಈ ಸರಿ ಪ್ರಮೋಷನ್ ದೊಡ್ಡ ಮಟ್ಟದಾಗ ಮಾಡಬೇಕು ಅಂತ ಇದೆ. ಸೊ ನಿಮ್ಮನ್ನು ಉಡಾಳ ಮಾಡಿರುವಂಥ ನಾಯಕಿಯನ್ನು ಮಾತಾಡಿಸ್ತೀನಿ. ಸೊ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ನೀವೇ ಉಡಾಳ ಮಾಡಿರೋದು ಅವ್ರನ್ನ ಅಂತ, ಯಾಕೆ ಅಂತ? ಅದು ನೀವು ಥಿಯೇಟ್ರಲ್ಲಿ ಹೋಗಿ ಪಿಕ್ಚರ್ ನೋಡಿದ್ರೇ ಗೊತ್ತಾಗುತ್ತೆ. ಯಾಕಂದರೆ ಇಡೀ ಪಿಕ್ಚರಲ್ಲಿ ಐ ಥಿಂಕ್ ಉಡಾಳ ಅಂದರೆ ಪೃಥ್ವಿನೇ, ಬಟ್ ಪೃಥ್ವಿನ ಉಡಾಳ ಥರ ಮಾಡೋದು ಈ ಹುಡುಗಿನೇ. ಸೊ ಐ ಥಿಂಕ್ ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಸೊ ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಕೂಡ ನಮ್ಮ ಅಮೋಲ್ ಸರು ತುಂಬಾ ಒಂದು ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಐ ಥಿಂಕ್ ವಿಲ್ ಸಿ ದ್ಯಾಟ್ ಆಲ್ ಇನ್ ದ ಸ್ಕ್ರೀನ್ಸ್. ಸೊ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜನ್ನು ಕಲಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ, ಸೊ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಭಟ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು. ಸೊ ನೀವು ಯಾವ ಥರ ವರ್ಕ್ಶಾಪ್ ಮಾಡಿದ್ರಿ ಇದಕ್ಕೆ ಅಂತ? ನಾನು ವರ್ಕ್ಶಾಪ್ ಅಂದರೆ ತುಂಬಾ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನೋಡಿ ನಾನು ಅವರು ಏನು ಮಾತಾಡ್ತಾರೋ ಅದನ್ನೇ ಆ್ಯಕ್ಚುಲಿ ನಾನು ಮತ್ತೆ ಇನ್ನೊಂದು ಸತಿ ಮಾತಾಡೋದು ಆ ಥರ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ರೀಸೆಂಟ್ಲಿ ಅಮೋಲ್ ಸರ್ ವಾಸ್ ವೆರಿ ಕೀನ್ ಆನ್ ಲೈಕ್ ಲೇಡೀಸ್ ಹೆಂಗೆ ಮಾತಾಡ್ತಾರೆ ಆ ಥರ ಒಂದು ಇದು ನೋಡು ಅಂತ ಹಿ ಟೋಲ್ಡ್ ಮೀ. ಆ್ಯಂಡ್ ಡೈಲಿ ಆಫೀಸಲ್ಲಿ ಕೂಡ ವರ್ಕ್ಶಾಪ್ ನಡೀತಿದೆ. ಡೈಲಾಗ್ಸ್ ಎಲ್ಲ ಒಂದೊಂದು ಡೈಲಾಗ್ಸು ನಾವು ಮಾತಾಡ್ತಿದ್ದೀವಿ. ತುಂಬ ಬಾಯಿಗಳು ಇದ್ದಾವೆ ಫಿಲಮಲ್ಲಿ. ಸೊ ಒಂದು ವರ್ಡ್, ಈಗ ಒಂದು ಸೆಂಟೆನ್ಸನ್ನು ಹೇಳೋದಾದರೆ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಒಂದು ಸೆಂಟೆನ್ಸ್ ಹೇಳಿ. ಅವರು ಮಾತಾಡ್ತಿದ್ದಾರೆ ನಾರ್ತ್ ಕರ್ನಾಟಕ ಭಾಷೆಯಲ್ಲ, ಪಕ್ಯ ಏನು ಮಾತಾಡೋದು, ಬೈಗಳೇ ಇದ್ದಾವೆ. ತುಂಬಾ ಬೈತೀನಿ ನಾನು ಹೀರೋಗೆ, ನಾನು ತುಂಬಾ ಬೈತೀನಿ. ಬಟ್ ಸೊ ಬೇಸಿಕಲಿ ಒಂದು ಡೈಲಾಗ್ ಇದೆ. ಐ ಥಿಂಕ್ ವಾಟ್ ಡೈಲಾಗ್ ಇದೆ? ಡೈಲಾಗ್ ಇಲ್ಲ, ಸಿಂಪಲ್ ಹೇಳಿ. ನಾವು ಉಡಾಳ್ರು ಈ ವರ್ಷ ಬರ್ತೀವ್ರಿ, ಥಿಯೇಟ್ರಿಗೆ ಬಂದು ನಮ್ಮನ್ನು ನೋಡ್ಬೇಕ್ರಿ, ಬರ್ತಿರಲ್ಲ? ಓಕೆ, ನಾವು ಉಡಾಳ್ರು. ಹೇಳಿ ಜೊತೆಗೆ ನಾವು ಉಡಾಳ್ರಿ, ಈ ವರ್ಷ ಥಿಯೇಟ್ರಿಗೆ ಬರ್ತಾವ್ರಿ, ನಾವು ಈ ವರ್ಷ ಥಿಯೇಟ್ರಿಗೆ ಬರ್ತಾವ್ರಿ, ಬಂದು ನಮ್ಮನ್ನ ನೋಡ್ಬೇಕ್ರಿ, ಬಂದು ನಮ್ಮನ್ನ ನೋಡ್ಬೇಕ್ರಿ, ಆಶೀರ್ವಾದ ಮಾಡ್ಬೇಕ್ರಿ, ಆಶೀರ್ವಾದ ಮಾಡ್ಬೇಕ್ರಿ. ನಮಸ್ಕಾರ. ಥ್ಯಾಂಕ್ಸ್ ರೀ, ನಮಸ್ಕಾರ ರೀ. ಕೊನೆಯದಾಗಿ ಯೋಗರಾಜ್ ಭಟ್ ಅವರ ಗರಡಿಯಲ್ಲಿ ಬೆಳೆದಂಥ ಎಲ್ಲ ನಟರು ಕೂಡ ಇವತ್ತು ಸಕ್ಸಸ್ ಆಗಿದ್ದಾರೆ. ಸೊ ಅವರ ಗರಡಿಯಲ್ಲಿ ಯಾರ್ಯಾರು ಬೆಳೆದಿದ್ದಾರೋ ಅವರು ಹಿಟ್ಟೆ. ಸೊ ನೀವು ಕೂಡ ಅವ್ರ ಗರಡಿಯಲ್ಲೇ ಬೆಳೆದಿರುವವರು. ಸೊ ಏನು ಕಲ್ತ್ರಿ ಭಟ್ರಿಂದ ಅಂತ? ಇನ್ನೂ ಕಲಿತಾನೇ ಇದ್ದೀನಿ ಮೇಡಮ್, ನಿಜವಾಗ್ಲೂ. ಯೋಗರಾಜ್ ಸರ್ ನನಗೆ ಧನಂಜಯ ಅಣ್ಣ ಒಂದು 10 ಸತಿ ಹೇಳಿದ್ದಾರೆ, 10 ಒಂದು 100 ಸತಿ ಹೇಳಿದ್ದಾರೆ. ಒಳ್ಳೆ ಕೈಗೆ ಸಿಕ್ಕಿದ್ಯಾ ಕಣೋ, ಒಳ್ಳೆ ಜಾಗಕ್ಕೆ ಹೋಗಿದ್ಯಾ, ಒಳ್ಳೆ ಏಜಿಗೆ ಒಳ್ಳೆ ಕೈಗೆ ಸಿಕ್ಕಿದ್ಯಾ ಅಂತ. ಅದು ನಿಜವಾಗ್ಲೂ ನಾನು ಒಪ್ತೀನಿ. ಅಂದರೆ ಯೋಗರಾಜ್ ಸರ್ ಅಂತ ಒಬ್ಬರು ಗುರುಗಳು ನಮಗೆ ಸಿಗೋದು, ಅದು ನನ್ನ ಅಂದರೆ ಈ ಚಿಕ್ಕ ಏಜಲ್ಲೇ, ಅಂದರೆ ಈ ಏಜಲ್ಲೇ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿಲ್ಲ ಅಂಥ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ನಮ್ಮ ಯೋಗರಾಜ್ ಭಟ್ ಸರ್. ಆಮೇಲೆ ಯೋಗರಾಜ್ ಸಿನಿಮಾಸ್ ಟೀಮ್, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ಸ್ ಎಲ್ಲ, ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ನನಗೆ ಏನೇ ಒಂದು ಸ್ಕ್ರೀನ್ ಮೇಲೆ ಕಾಣ್ತೀನಿ ಅಂತ ಬಂತು ಅಂದ್ರೆ ಪ್ರತಿಯೊಬ್ಬರದ್ದು ಒಂದು ಇನ್ಪುಟ್ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಸ್ಯಾಂಡಲ್ವುಡ್ಗೆ ಉಡಾಳನಾಗಿ ಎಂಟ್ರಿ ಕೊಟ್ಟಿರುವಂತಹ ಪೃಥ್ವಿ ಅವರು ನಾನು ಉಡಾಳ ಅಂತ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಳ್ಳಿ ಪರದೆಗೂ ಬರಕ್ಕೆ ರೆಡಿ ಆಗಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ. ಸೊ ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ದೀಪಿಕಾ ವೆಸ್ತಾರ, ನ್ಯೂಸ್ ಬೆಂಗಳೂರು.